ಎಲ್ರಿಗೂ ನಮಸ್ಕಾರ. ರಿಯಲ್ಮಿ ಅವರು ಲಾಂಚ್ ಮಾಡ್ತಾ ಇರೋ ರಿಯಲ್ಮಿ 14X 5G ಫೋನ್ ಈಗ ನನ್ನ ಕೈಯಲ್ಲಿದೆ. ಈ ಸ್ಮಾರ್ಟ್ ಫೋನ್ ಬೆಸ್ಟ್ ಬಜೆಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಈ ಫೋನ್ ನ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಹಾಯ್, ನಾನು ರವಿಕುಮಾರ್ ಫ್ರಮ್ ಆರ್ಕಿಟೆಕ್ಟ್ 2.0. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. Realme 14X smartphone, transparent pouch, user guide, SIM tray pin ಮತ್ತು ಚಾರ್ಜರ್. ಇಷ್ಟು ಪ್ರಾಡಕ್ಟ್ಸ್ ನ ಈ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಫೋನ್ 6.7 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಫ್ರೇಮ್ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇದೆ. ಈ ಫೋನ್ ನ ಓವರ್ ಆಲ್ ಲುಕ್ ತುಂಬಾ ಚೆನ್ನಾಗಿದೆ ಮತ್ತೆ ಲೈಟ್ ವೇಟ್ ಕೂಡ ಇದೆ. ಈ ಫೋನ್ ನಲ್ಲಿ ಡ್ಯುಯಲ್ ಕ್ಯಾಮ್ರಾ ಮತ್ತೆ ಸಿಂಗಲ್ ಫ್ಲಾಶ್ ಲೈಟ್ ಇದೆ. ಈ ಫೋನ್ ನ ಸ್ಪೆಷಲ್ ಫೀಚರ್ ಏನಂದ್ರೆ IP69 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಫ್ಲಾಗ್ಶಿಪ್ ಫೋನ್ ರೀತಿ ಈ ಫೋನ್ ನಲ್ಲಿ ಕೂಡ ಹೆಡ್ಫೋನ್ ಜಾಕ್ ನ ರಿಮೂವ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ IPS LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಈ ಫೋನ್ ನಲ್ಲಿ 50 MP ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 8 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಮೇನ್ ಕ್ಯಾಮ್ರಾದಲ್ಲಿ ಒಳ್ಳೆ ಫೋಟೋ ಕ್ಯಾಪ್ಚರ್ ಮಾಡಬಹುದು. ಆಬ್ಜೆಕ್ಟ್ ಮತ್ತು ಬ್ಯಾಕ್ ಗ್ರೌಂಡ್ ಎರಡೂ ಲೈಟಿಂಗ್ ಚೆನ್ನಾಗಿದೆ. ಈ ಪಿಕ್ಚರ್ಸ್ ನಲ್ಲಿ ನ್ಯಾಚುರಲ್ ಕಲರ್ಸ್ ನೋಡಬಹುದು. ಸೊ ಪೋರ್ಟ್ರೇಟ್ ನಲ್ಲಿ ಕೂಡ ಬೆಟರ್ ಫೋಟೋಸ್ ಕ್ಯಾಪ್ಚರ್ ಮಾಡುತ್ತೆ. ಈ ಫೋನ್ ನಲ್ಲಿ ನಿಮಗೆ ಯಾವುದೇ ರೀತಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇಲ್ಲ. ಸೆಲ್ಫಿ ಕ್ಯಾಮ್ರಾ ಕೂಡ ತುಂಬಾ ಡೀಸೆಂಟ್ ಆಗಿದೆ. ಈ ಫೋನ್ ನಲ್ಲಿ ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಇದೆ. ಇನ್ನು ಬ್ಯಾಟರಿ ಕಡೆ ಬಂದ್ರೆ 6000 mAh ಬ್ಯಾಟರಿ ಕೊಟ್ಟಿದ್ದಾರೆ. ಇನ್ನ ಚಾರ್ಜರ್ ಕಡೆ ಬಂದ್ರೆ 45 ವ್ಯಾಟ್ಸ್ ಫಾರ್ ಚಾರ್ಜರ್ ಸಿಗ್ತಾ ಇದೆ. ಈ ಫೋನ್ ನ ಬಾಕ್ಸ್ ಅಲ್ಲಿ ಚಾರ್ಜರ್, ಕೇಬಲ್, ಬ್ಯಾಕ್ ಕೇಸ್ ಕೂಡ ಸಿಗ್ತಾ ಇದೆ. ನೀವು ಯಾವುದೇ ರೀತಿ ಆಕ್ಸೆಸರೀಸ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ 15 ರಿಂದ 20 ಸಾವಿರ ಒಳಗಡೆ ಫೋನ್ ನೋಡ್ತಿದ್ರೆ ಈ ಫೋನ್ ಬಜೆಟ್ ಫ್ರೆಂಡ್ಲಿ ಫೋನ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ಟೆಕ್ ವಿಡಿಯೋಸ್ ಆಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನ ರಿವ್ಯೂ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.